ಚುನಾವಣಾ ಪ್ರಚಾರ ನಡೀತಾ ಇದೆ. ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು, ಬಿಜೆಪಿ ಮತ್ತು ಜೆಡಿಎಸ್ ಇಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸ್ಪರ್ಧೆಯಲ್ಲಿದ್ದಾರೆ. ಯಾರು ಆಯ್ಕೆ ಆಗ್ಬೇಕು ನಿಮ್ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸಗಳೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಗೆ ಸ್ಟಾರ್ ಚಂದ್ರು ಅವರೇ ಗೆಲ್ಬೇಕು. ಯಾಕೆ ಅಂತ? ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯವರು ಅವರೇ ಗೆಲ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ ಇದೆ, ನಮ್ಮ ರಾಷ್ಟ್ರದಲ್ಲೂ ಕಾಂಗ್ರೆಸ್ ಬಂದ್ರೆ ನಮ್ಗೆ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಬಲ ಬಂದಂಗೆ. ಹಾಗಾಗಿ ನಮ್ಗೆ ರಾಷ್ಟ್ರದಲ್ಲೂ ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ. 2 ಬಾರಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯೋಜನೆಗಳು ಮಾಡಿಲ್ವಾ? ಏನ್ ಅಭಿವೃದ್ಧಿನ ಅವ್ರು ಕೊಟ್ಟ ಆಶ್ವಾಸನೆ ಅನುಷ್ಠಾನಗೊಳಿಸಲಿಲ್ಲ. ನಮ್ಗೆ ಅವ್ರೇನು ಮಾಡ್ಲಿಲ್ಲ. ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕಣ್ಣೀರ್ ಹಾಕೊಂಡು ಜನಗಳ ಹತ್ರ ಓಟ್ ತಗೊಂಡು ಹೋದ್ರು. ಸಾಲನೂ ಮನ್ನಾ ಮಾಡ್ಲಿಲ್ಲ. ಹೇಳಿದಂತ ಯಾವ ಆಶ್ವಾಸನೆಗಳನ್ನೂ ಅನುಷ್ಠಾನಗೊಳಿಸಲಿಲ್ಲ. ಹಂಗಾಗಿ ಯಾರಿಗೂ ಅಂತ ನಮ್ಮ ಇದರಲ್ಲಿ ಒಲವಿಲ್ಲ ಅವ್ರ ಮೇಲೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕುಮಾರಸ್ವಾಮಿ ಕಣ್ಣೀರ್ ಹಾಕ್ತಾರಲ್ಲ, ಯಾಕೆ ಅಂತ? ಅದೇ ಅನುಕಂಪ. ಜನಗಳು ಇವಾಗ ಯಾರಾದ್ರೂ ಸರಿ ಒಂಚೂರು ಹತ್ಬಿಟ್ರೆ ನಮ್ಮ ಹೆಂಗಸರುಗಳು ಏನ್ ಮಾಡ್ತಾರೆ, ಸ್ವಲ್ಪ ಅನುಕಂಪ ತೋರಿಸ್ಬಿಡ್ತಾರೆ. ಅದಕ್ಕಾಗಿ ಅವರು ಕಣ್ಣೀರ್ ಹಾಕ್ತಾರೆ. ಅದು ಈಗೇನ್ ನಡೆಯಲ್ಲ. ಅದು ಅವ್ರ ಕಣ್ಣೀರ್ ಏನೂ ಫಲಕಾರಿ ಆಗೋದಿಲ್ಲ. ಯಾಕೆಂದ್ರೆ ನೋಡಿ ಗೊತ್ತಾಗೋಗ್ಬಿಟ್ಟೈತೆ ಅವ್ರದ್ದು ಮೊಸಳೆ ಕಣ್ಣೀರು ಅಂತ ಹೇಳ್ಬಿಟ್ಟು ಗೊತ್ತಾಗೋಗ್ಬಿಟ್ಟಿದೆ. ಹಂಗಾಗಿ ಯಾರು ಇವಾಗ ಇದ್ ಮಾಡಲ್ಲ. ತಮ್ಮ ಹೆಸರಮ್ಮ? ಚಲುವರಾಯ ಸ್ವಾಮಿ ಓಸತಿ MLA ಎಲೆಕ್ಷನ್ ಅಲ್ಲಿ 30,000 35,000 15,000 ಲೀಡಿಂಗ್ ತಗೋತಾರೆ ಅಂತ ಹೇಳಿದ್ದು. 15,000 ಲೀಡಿಂಗ್ ತಗೊಂಡ್ರು. 15,000 ಲೀಡಿಂಗ್ ಅಲ್ಲಿ ಇವರು ಸ್ಟಾರ್ ಚಂದ್ರು ಈ ಸತಿ 2 ಲಕ್ಷ ಲೀಡಲ್ ಜೈಬಾರಿ ಬೆರೆಸ್ತಾರೆ. ಈ ಸತಿ ಖಚಿತ ಅದೇ ನನ್ನ ಅಭಿಪ್ರಾಯದಿಂದ. ಸತಿ ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆ ಮೇಲೆ. ಹೇಗೆ ಅದು ಲೆಕ್ಕಾಚಾರವನ್ನು ತಾವು ಹೇಗೆ ಹಾಕ್ತಾ ಇದ್ದೀರಿ ಅಂತ? ಗೆದ್ದೇ ಗೆಲ್ತಾರೆ ಈ ಸತಿ. ಲೆಕ್ಕಾಚಾರಗಳು ಹೇಗೆ ಅಂದ್ರೆ 2 ಲಕ್ಷ ಲೀಡ್. ಯಾಕೆಂದ್ರೆ ಸರ್ ಈ ಸತಿ ನಮ್ಮ ಇದ್ರಲ್ಲಿ 2,000 ಫ್ರೀ ಮಾಡವ್ರಿ. ನಮ್ಮ ಇದ್ರಲ್ಲಿ ಅಕ್ಕಿ ಫ್ರೀ ಕೊಡ್ತಾವ್ರೆ, ಬಸ್ ಫ್ರೀ ಇದೆ. ಎಲ್ಲಾ ಪ್ರಣಾಳಿಕೆ ಏನ್ ಮಾಡಿದ್ರು ಸಿದ್ದರಾಮಯ್ಯನವರು ಅದನ್ನು ಇದು ಮಾಡವ್ರೆ. ಅಂಗವಿಕಲರಿಗೆ 1,000 ಪಿಂಚಣಿ ಬರ್ತದೆ. ಅದರಿಂದ ಅನುಕೂಲ ಮಾಡ್ಕೊಟ್ಟವ್ರೆ. ಇದರಿಂದ ಜನಗಳು ನಂಬಿ ಈ ಸತಿ ಓಟನ್ನು ಹಾಕ್ಬೇಕೆಂದು ನಾನೆಲ್ಲ ಕೇಳ್ಕೊತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಪ್ರಬಲ ಅಭ್ಯರ್ಥಿ ಅಲ್ವಾ? ಇಲ್ಲಿ ಏನು ಬಂದ್ ಮಾಡಿಲ್ಲ. 2 ಸತಿ ಮುಖ್ಯಮಂತ್ರಿ ಆಗವನೆ. ನಾಗಮಂಗಲ ತಾಲೂಕಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ. ಏನು ಅಭಿವೃದ್ಧಿ 10 ಪೈಸೆನೂ ಮಾಡಿಲ್ಲ. ಅಂಗವಿಕಲಿಗೆ ಏನ್ ಮಾಡಿದನು? ಪ್ರತಿ ಬಾರಿ ಕೂಡ ಚುನಾವಣೆ ಸಂದರ್ಭದಲ್ಲಿ ಓದ್ತಾರೆ, ಪ್ರಚಾರ ಮಾಡ್ತಾರೆ. ಓಟ್ ಕೊಡಿ ಅನ್ನೋ ಒಂದು ಮಾಹಿತಿ ಅನ್ನೋಂತ ಮಾತಾಡ್ಬಿಟ್ಟು ಓಟ್ ಕೊಡಿ ಅನ್ನೋದೊಂದು ಮಾಹಿತಿ ಹೇಳ್ತಾರೆ. ಬಡವ್ರ ಬಗ್ಗರಿಗೆ ಏನೂ ಮಾಡಿಲ್ಲ. ನಿನ್ನೆ ಕೂಡ ಒಂದು ವಿಚಾರವನ್ನು ಗ್ಯಾರಂಟಿ ಏನು ಇಲ್ಲ. ಅವೆಲ್ಲ ಸುಳ್ಳು ನಂಬಿಕೆ. ಅದೇನು ಪ್ರಯತ್ನ ಇಲ್ಲ. ಅವ್ರೇನು ಆಗೋದಿಲ್ಲ. ಈ ಸತಿ ದಯವಿಟ್ಟು ಓಟ್ ಮಾಡೇ ಮಾಡ್ತಾರೆ. ಸ್ಟಾರ್ ಚಂದ್ರ ಗೆದ್ದೇ ಗೆಲ್ತಾರೆ. ನಮ್ಮ ಹೆಸರು ಲೋಕೇಶ್ ಅಂತ, ದೊಡ್ಡಮುಡ್ಕೆ ಕೊಪ್ಪಲು, ದೇವಲಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.